ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಹೊರಗುತ್ತಿಗೆ ಹುದ್ದೆಗಳಿಗೆ ಪರೀಕ್ಷೆ, ಪಟ್ಟಿಯಲ್ಲಿ ಹೆಸರಿಲ್ಲದ ಅಭ್ಯರ್ಥಿಗಳಿಂದ ಆಕ್ಷೇಪ, ಆನ್ಲೈನ್ ಪಟ್ಟಿ ಪ್ರಕಟ, ಜುಬಿನ್ ಮಹೋಪಾತ್ರ ಸ್ಪಷ್ಟನೆ. ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ. ಮಹಾನಗರ ಪಾಲಿಕೆಯಿಂದ ಪಿಒಪಿ ಗಣೇಶ್ ಮಾರಾಟ ಕೇಂದ್ರಗಳ ಮೇಲೆ ದಾಳಿ, 4 ಕಡೆ ಗಣೇಶ್ ಮೂರ್ತಿಗಳ ವಶಕ್ಕೆ, ಮಣ್ಣಿನ ಮೂರ್ತಿಗಳ ಮಾರಾಟ ಮಾಡಲು ಜುಬಿನ್ ಮಹೋಪಾತ್ರ ಸೂಚನೆ. ವಾರ್ಡ್ ನಂಬರ್ 28ರಲ್ಲಿ ವಾರದಿಂದ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ, ನಿವಾಸಿಗಳಿಂದ ಪ್ರತಿಭಟನೆ. ಆಗಸ್ಟ್ 16ರಂದು ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಗಳಿಂದ ಶ್ರಾವಣ ಯಾತ್ರೆ, ಹುಣಸಿಹಾಳ ಹೂಡದಲ್ಲಿ ಧಾರ್ಮಿಕ ಪರಿಸರ ಜಾಗೃತಿ. ಕೆ ಬಸವಂತಪ್ಪ. ವಾರ್ತೆಗಳ ವಿವರ. ರಾಯಚೂರು ಮಹಾನಗರ ಪಾಲಿಕೆಗೆ ಮಂಜೂರಾಗಿರುವ ವಿವಿಧ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೂಲಕ ನೇಮಕ ಮಾಡಿಕೊಳ್ಳಲು ಇಂದು ನಗರದ ಎಲ್ವಿಡಿ ಕಾಲೇಜಿನಲ್ಲಿ ಪರೀಕ್ಷೆಗಳು ನಡೆದಿದ್ದು, ಕೆಲ ಅಭ್ಯರ್ಥಿಗಳ ಹೆಸರು ಪರೀಕ್ಷಾ ಪಟ್ಟಿಯಲ್ಲಿ ಇಲ್ಲದಿರುವ ಕಾರಣ ಎಲ್ವಿಡಿ ಕಾಲೇಜಿನ ಆವರಣದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಮಹಾನಗರ ಪಾಲಿಕೆಯಿಂದ ಡಾಟಾ ಎಂಟ್ರಿ ಆಪರೇಟರ್, ಬಿಲ್ ಕಲೆಕ್ಟರ್, ತಾಂತ್ರಿಕ ಸಹಾಯಕರು, ಹೆಡ್ ಗಾರ್ಡನರ್ ಹಾಗೂ ನೈರ್ಮಲ್ಯ ಮೇಲ್ವಿಚಾರಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಸಲುವಾಗಿ ಏಪ್ರಿಲ್ 28ರಂದು ಅರ್ಜಿ ಆಹ್ವಾನಿಸಲಾಗಿತ್ತು. ನಂತರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸಿ ಮೆರಿಟ್ ಪರೀಕ್ಷೆಗೆ ಎಲ್ಲ ಹುದ್ದೆಗಳ ಒಟ್ಟು 429 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಪಾಲಿಕೆಯ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಇದಲ್ಲದೆ ಪಾಲಿಕೆಯಿಂದ ಕರೆ ಮೂಡಿಯೂ ಹೇಳಲಾಗಿತ್ತು. ಅದರಂತೆ ಇಂದು ನಗರದಲ್ಲಿ ನಡೆಯಬೇಕಿದ್ದ ಪರೀಕ್ಷೆಗೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಕೆಲವು ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಪರೀಕ್ಷಾ ಕೇಂದ್ರದ ಅರ್ಹತಾ ಪಟ್ಟಿ ನೋಟಿಸ್ ಬೋರ್ಡ್ನಲ್ಲಿ ಕಾಣದೇ ಇದ್ದಾಗ ಗೊಂದಲಕ್ಕೀಡಾಗಿ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಹೆಸರಿದ್ರೆ ಇವಾಗ ಸುಮ್ಮನೆ ಹೆಸರಿಲ್ಲ ಅಂದ್ರೆ ನೀವು ಅಲ್ಲಿ ಬಂದ್ರಂಗೆ ಬಾಬು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ 63 ಅಭ್ಯರ್ಥಿಗಳು, ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ 264, ಹೆಡ್ ಗಾರ್ಡನರ್ ಹುದ್ದೆಗೆ 6, ತಾಂತ್ರಿಕ ಸಹಾಯಕ ಹುದ್ದೆಗೆ 47 ಹಾಗೂ ನೈರ್ಮಲ್ಯ ಮೇಲ್ವಿಚಾರಕರ ಹುದ್ದೆಗೆ 49 ಅಭ್ಯರ್ಥಿಗಳ ಶಾರ್ಟ್ ಲೀಸ್ಟ್ ಅನ್ನು ಪಾಲಿಕೆ ಸಿದ್ಧಪಡಿಸಿ ಪರೀಕ್ಷೆಗೆ ಆಯ್ಕೆ ಮಾಡಿತ್ತು. ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದ ಕೆಲವು ಅಭ್ಯರ್ಥಿಗಳು ತಮಗೆ ಕರೆ ಮಾಡಿ ಹೇಳಿದ್ದಾರೆ, ಪರೀಕ್ಷೆ ಬರೆಯಲು ರಾಯಚೂರಿಗೆ ಬರಬೇಕೆಂದು. ಆದರೆ ಇಲ್ಲಿ ಬಂದು ನೋಡಿದರೆ ನಮ್ಮ ಹೆಸರು ಈ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ. ಪಾಲಿಕೆಯ ಅಧಿಕಾರಿಗಳ ಈ ನಡೆ ಅನುಮಾನಾಸ್ಪದವಾಗಿದೆ ಎಂದು ಆರೋಪಿಸಿದರು. 14th ಯಾವ್ದು ಎಕ್ಸಾಮು ಬರ್ರಿ ವೆರಿಫೈ ಆಗಿದೆ, ನೀವು ಸೆಲೆಕ್ಟ್ ಆಗಿದೆ ಅಂತ ಬಂದಿತ್ತು. ನಾವು ನಿನ್ನೇನು ನಾವು ಲಿಸ್ಟಲ್ಲಿ ನೋಡಿ ನಾವು ಇಲ್ಲಿ LBDಯಲ್ಲಿ ವರ್ಕ್ ಮಾಡ್ತೀವಿ. ನಾವು ನೋಡ್ಕೊಂಡು ಕಾಲ್ ಮಾಡೀವಿ, ಇಲ್ಲಲ್ಲ ಲೀಸ್ಟಲ್ಲಿ ಅಂದರೆ ಇಲ್ಲ ನೀವು OC ತೊಗೊಂಬನ್ನಿ ನಿಮ್ಗೆ ಎಕ್ಸಾಮ್ ಕುಂದಿರ್ಸ್ತೀವಿ ಅಂತಲೇ ಹೇಳಿದ್ದಾರೆ. ಇವಾಗ ಬಂದರೆ ಇವಾಗ ಅಲೋ ಮಾಡ್ತಾ ಇದ್ದಾರೆ. ನಿನ್ನೆ OC ತೊಗೊಂಡ್ಬಂದಿದ್ದೆ. ಹಾಂ ತೊಗೊಂಬ ಅಂತಲೇ ಹೇಳಿದ್ದಾರೆ. ನೀನು ಈವ್ನಿಂಗ್ನೂ ಕಾಲ್ ಮಾಡಿ ನಾವು ಲಿಸ್ಟ್ ನೋಡಿ. ಯಾರಿಗೆ ಮಾಡ್ತೀರಿ ಮೇಡಮ್ ಕಾಲ್? ಅಲ್ಲಿ ಜಂಪಾರೆಡ್ಡಿ ಅಂತ ಇದ್ದಾರೆ ಸರ್, ಅವರು ಕೇಸ್ ವರ್ಕರ್ ಅವರೇ ನಮಗೆ ಕಾಲ್ ಮಾಡಿದ್ರು. ಸಾಕಷ್ಟು ಜನ ಇಲ್ಲಿ 20-30 ಜನ
ಬೆಂಗಳೂರಿಂದ ಮಂಗಳೂರಿಂದ ಎಕ್ಸಾಮ್ ಬರಕ್ಕೆ ಬರ್ತಾರೆ. ಮಹಾನಗರ ಪಾಲಿಕೆಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಬಂತಂದ್ರೆ ಲೀಸ್ಟಲ್ಲಿ ಯಾವುದೇ ಹೆಸರಿಲ್ಲ. ಫೋನ್ ಮಾಡಿದ್ದಾರೆ ಸುಮಾರು ಜನಕ್ಕೆ, ಮತ್ತೆ ಎರಡು ಮೂರು ಸತ ಮತ್ತೆ ವೆರಿಫಿಕೇಶನ್ ಮಾಡಿದ್ದಾರೆ. ಬಟ್ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇಲ್ಲಿ 30 ಜನ ಇತ್ತು. ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಇದ್ದಾರೆ. ರಾಯಚೂರಲ್ಲಿ ಬಹಳಷ್ಟು ಬಂದ್ಬಿಟ್ಟು ನಿರುದ್ಯೋಗ ಸಮಸ್ಯೆ ಇದೆ. ಬಟ್ ಯಾರು ಸ್ಪಂದನೆ ಮಾಡ್ತಿಲ್ಲ. ನಾವು ಮಹಾನಗರ ಪಾಲಿಕೆ ಹಾಕಿದ್ದು ಅರ್ಜಿಗಳು ನಮ್ಮ ಜಾಬ್ ಬರ್ತಾ ಅಂತ ನಾವು ಹಾಕಿರ್ತೀವಿ. ಎಷ್ಟು ಆಸೆಗಳು ಕನ್ಸ್ಕೊಂಡಿರ್ತಾರೆ ತಂದೆ ತಾಯಿಗಳು. ಬಟ್ ಇಲ್ಲಿ ಬಂದ್ಮ್ಯಾಗ ನಮ್ಗೆ ಲೀಸ್ಟಲ್ಲಿ ಹೆಸರಿಲ್ಲ ಅಂತೇಳಿ, ಹೆಸರಿಲ್ಲ ಅಂದ್ರೆ ಯಾಕೆ ಕಾಲ್ ಮಾಡಬೇಕು ನಮಗೆ? ಇಲ್ಲ 1-2 ಮಿಸ್ಟೇಕ್ ಆಗಿರುತ್ತೆ. ಇಷ್ಟು ಜನ ಮಿಸ್ಟೇಕ್ ಹೇಗೆ ಆಗಿರ್ತದೆ? ಬಟ್ ನಮ್ಗೆ ಎಕ್ಸಾಮ್ ಆದ್ಮೇಲೆ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಮಗೆ ಈಗ ಕೂಡಲೇ ಕಮಿಷನರ್ ಬಂದು ನಮಗೆ ಈ ಸ್ಪಂದನೆ ಕೊಡ್ಬೇಕಂತ ನಾನು ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಂತಾರೆ. ನಮ್ಮ ಹೆಸರು? ನಮ್ಮ ಹೆಸರು ವಿಶಾಲ್ ಅಂತೇಳಿ, BM. ಪರೀಕ್ಷೆಗೆ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳನ್ನು ಕೇಂದ್ರದ ಹೊರಗಡೆ ಇಡಲಾಗಿದ್ದರಿಂದ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಕರೆ ಬಂದಿದ್ದರಿಂದ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದೇವೆ, ಆದರೆ ಇಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ಹಲವು ಅಭ್ಯರ್ಥಿಗಳು ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಆಪಾದಿಸಿದರು. ಮಹಾನಗರ ಪಾಲಿಕೆಯಿಂದ ಟೆಂಡರ್ ಬೇಸಲ್ಲಿ ವಿವಿಧ ಹುದ್ದೆಗಳನ್ನ ಪಡೆದಿದ್ರು ರಾಯಚೂರು. ಇದು ಏನಾಗಿದೆ ಅಂದರೆ ಈ ಡಾಟಾ ಎಂಟ್ರಿ ಆಪ್ರೇಟ್ರು, ಬಿಲ್ ಕಲೆಕ್ಟ್ರು, ಟೆಕ್ನಿಕಲ್ ಅಸಿಸ್ಟೆಂಟು ಮತ್ತು ಸ್ಯಾನಿಟರಿ ಸೂಪರ್ವೈಸರ್ ಅಂತ ಹೇಳ್ಬಿಟ್ಟು ಹುದ್ದೆಗಳಿಗೆ ಕರೆದಿದ್ರು. ನಾವೆಲ್ಲರೂ ಅಪ್ಲಿಕೇಶನ್ ಹಾಕ್ಬಿಟ್ಟು 3 ತಿಂಗಳಾಗಿದೆ. ಇವರು ಏನು ಮಾಡಿದ್ದಾರೆ, 4 ದಿನದ ಹಿಂದೆ ಒಮ್ಮಿಂದ ಮೇಲೆ ಕಾಲ್ ಮಾಡಿದ್ರು. ಎಲ್ಲರಿಗೂ ಕಾಲ್ ಮಾಡಿಬಿಟ್ಟು ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿದೆ, 14ನೇ ತಾರೀಕು LVD ಕಾಲೇಜಲ್ಲಿ ಬೆಳಗ್ಗೆ 9:00ವರೆಗೆ ಎಕ್ಸಾಮ್ಗೆ ಹಾಜರಿರ್ಬೇಕಂತ ಹೇಳಿದ್ರು. ಸೊ ಆ ಕಾರಣಕ್ಕೆ ನಾವೇನು ಮಾಡಿದ್ದೀವಿ, ಓಕೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ನಾವು ಎಕ್ಸಾಮ್ ಬರೆಯೋಕ್ಕೆ ಬಂದಿರೋದು. ಇಲ್ಲಿ ಎಷ್ಟೋ ಜನ ಬೆಂಗಳೂರು ಮಂಗಳೂರಿಂದೆಲ್ಲ ಬಂದಿದ್ದೀವಿ. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ ನಿನ್ನೆ ರಾತ್ರಿ ಬರ್ಬೇಕಾದ್ರೆ 9 ಗಂಟೆಗೆ 8:00ವರೆಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ನೀವು ಬರಬೇಡ್ರಿ ಅಂತ ಒಮ್ಮಿಂದ ಮೇಲೆ ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲ ಕೆಲಸ ಎಲ್ಲನೂ ಬಿಟ್ಬಿಟ್ಟು ಎಕ್ಸಾಮ್ಗೋಸ್ಕರ ಬಂದಿರ್ತೀವಿ. ಈ ಥರ ಹೇಳಿದ್ರೆ ಏನು ಮಾಡೋದು? ಪ್ಲಸ್ ಇನ್ನೊಂದು ನಾವು ಕೇಳಿದ್ವಿ ಸರ್, ಏನಂದರೆ ರಿಜೆಕ್ಟ್ ಆಗಿರೋದಕ್ಕೆ ಕಾರಣ ಕೊಡ್ರಿ ನಮಗೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ದು ಏನಂದರೆ ನಮ್ಮ ಸ್ಯಾನಿಟರಿ ಸೂಪರ್ವೈಸರ್ಗಳಿಗೆ PUC ಆಗಿಲ್ಲ ನಿಮ್ಮದು, ಸೊ ಹಂಗಾಗಿ ನಾವು ರಿಜೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ. ಬಟ್ ಏನಂದರೆ ನೋಟಿಫಿಕೇಷನಲ್ಲಿ ಕೊಟ್ಟಿರೋದು PUC ಆರ್ ಈಕ್ವಲೆಂಟ್ ಟು PUC ಅಂತ ಕೇಳಿದ್ದಾರೆ. ಇದು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು SSLC ಪ್ಲಸ್ 2 ಇಯರ್ ಕೋರ್ಸ್. ಸೊ ಇದು ಈಕ್ವಲ್ ಟು PUC ಆಗುತ್ತಲ್ಲ ಸರ್. ಸೊ ಹಂಗಾಗಿ ನಾವು ಅದಕ್ಕೋಸ್ಕರ ಇವತ್ತು ಕೇಳ್ತಾ ಇದ್ದೀವಿ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿರೋರು ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬೇಜವಾಬ್ದಾರಿ ತರದಿಂದ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿರೋ ಎಲ್ಲ ಜನಗಳಿಗೂ ತೊಂದರೆ ಆಗಿದೆ. ಇದಕ್ಕೆ ಏನಂತ ಅಂದ್ರೆ ನಮಗೆ ಒಂದು ನ್ಯಾಯ ಕೊಡಿಸ್ಬೇಕು ಸರ್ ಈ ದಿನ ಅಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದು, ಪರೀಕ್ಷೆಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಆಯಾ ಹುದ್ದೆಗಳ ಅನುಸಾರ ಪಟ್ಟಿ ಸಿದ್ಧಪಡಿಸಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಜವಾಬ್ದಾರಿಯುತ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾಗ ವೆಬ್ಸೈಟ್ ಗಮನಿಸುವುದು ಕೂಡ ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಆದರೆ ಅಭ್ಯರ್ಥಿಗಳು ಪಟ್ಟಿಯನ್ನು ಪರಿಶೀಲಿಸದೆ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಪಟ್ಟಿಯಲ್ಲಿ ಹೆಸರಿಲ್ಲದ ಅಭ್ಯರ್ಥಿಗಳು ಕೊನೆಗೆ ಪಾಲಿಕೆಯ ಆಯುಕ್ತರ ಕಚೇರಿಗೆ ತೆರಳಿ ಮನವಿ ಮಾಡಲು ಮುಂದಾದರು. ಆಯ್ಕೆಯಾದ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದು 492 ಅಭ್ಯರ್ಥಿಗಳ ಪೈಕಿ 60 ಅಭ್ಯರ್ಥಿಗಳು ಗೈರಾಗಿದ್ದು, ಉಳಿದವರು ಪರೀಕ್ಷೆ ಬರೆದಿದ್ದಾರೆ. ಯೋಜನೆ ಮಾಡಲಾಗುತ್ತದೆ. ಸೊ ಅದರಲ್ಲಿ ಈಗ ನಮಗೆ ಇರ್ತಕ್ಕಂಥ ಸರಾಸರಿ ಒಂದು 190 ಹೊರಗುತ್ತಿಗೆ ಅದರ ಮೇಲೆ ನಮಗೆ ನಿಯೋಜನೆ ಮಾಡಲು ಅವಕಾಶ ಇರುತ್ತೆ. ಅದರಲ್ಲಿ ನಾವು ಈಗಲೇ ಕೂಡಲೇ ನಮಗೆ ಸ್ವಲ್ಪ ತುರ್ತಾಗಿ ಬೇಕಾಗಿರ್ತಕ್ಕಂಥ ಒಂದು 136 ಹುದ್ದೆಗಳಿಗೆ ಔಟ್ಸೋರ್ಸಲ್ಲಿ ಈಗ ನಾವು ಟೆಂಡರ್ ಕರೆದು ಒಂದು ಔಟ್ಸೋರ್ಸ್ ಪಾರ್ಟ್ನರ್ ನೇಮಕ ಮಾಡಿದ್ದೀವಿ. ಸೊ ಈಗಾಗಲೇ ಕೆಲವು ಸೂಕ್ಷ್ಮ ಹುದ್ದೆಗಳು, ಸೆನ್ಸಿಟಿವ್ ಪೋಸ್ಟ್, ಫಾರ್ ಎಕ್ಸಾಂಪಲ್ ಬಿಲ್ ಕಲೆಕ್ಟರ್ಸ್, ಡೇಟಾ ಎಂಟ್ರಿ ಆಪರೇಟರ್ಸ್, ಸ್ಯಾನಿಟರಿ ಸೂಪರ್ವೈಸರ್ ಅಥವಾ ನೈರ್ಮಲ್ಯ ಮೇಲ್ವಿಚಾರಕರು, ಹೆಡ್ ಗಾರ್ಡನರ್ಸ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್, ತಾಂತ್ರಿಕ ಸಹಾಯಕರು, ಇಷ್ಟೊಂದು ಹುದ್ದೆಗಳಿಗೆ ಸ್ವಲ್ಪ ನಮಗೆ ಉನ್ನತ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಕ್ಯಾಂಡಿಡೇಟ್ಸ್ ಬೇಕಾಗುತ್ತೆ. ಯಾಕೆಂದರೆ ನಮಗೆ ಎಲ್ಲರಿಗೂ ಗೊತ್ತಿದೆ, ಅದನ್ನು ನಾವು ಒಂದು ಸ್ಟ್ರಿಕ್ಟಾಗಿ ಆ ನಿಯಮಗಳಿಗೆ ಫಾಲೋ ಮಾಡಿ ಅದನ್ನು ಆಯ್ಕೆ ಮಾಡಿದ್ವಿ. ಮತ್ತು ಇವತ್ತು ನಾವು LVD ಕಾಲೇಜಲ್ಲಿ LVD ಕಾಲೇಜ್ ಪ್ರಿನ್ಸಿಪಲ್ ಸಾಹೇಬರದ್ದು ತುಂಬ ನಾನು ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ವಿತ್ ಗ್ರೇಟ್ ಸಪೋರ್ಟ್ ಫ್ರಮ್ ದೆಮ್. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇವತ್ತು ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದೀವಿ. ಆ ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು DO ಹುದ್ದೆಗೆ ಒಂದು 63 ಅಭ್ಯರ್ಥಿಗಳು ಶಾರ್ಟ್ಲಿಸ್ಟ್ ಆಗಿದ್ದು, ನಮ್ಮ ಬಿಲ್ ಕಲೆಕ್ಟರ್ ಹುದ್ದೆಗೆ ಒಂದು 264 ಅಭ್ಯರ್ಥಿಗಳು ಶಾರ್ಟ್ಲಿಸ್ಟ್ ಆಗಿತ್ತು. ನೈರ್ಮಲ್ಯ ವಿಚಾರಕರಾಗಿ ಒಂದು 49 ಜನರು ಶಾರ್ಟ್ಲಿಸ್ಟ್ ಆಗಿದ್ದು, ಹೆಡ್ ಗಾರ್ಡನರ್ಗಳಿಗೆ 6 ಜನರು ಮತ್ತು ತಾಂತ್ರಿಕ ಸಹಾಯಕರಿಗೆ ಬಹುಶಃ ಒಂದು 23 ಅಥವಾ 24 ಜನರು ಶಾರ್ಟ್ಲಿಸ್ಟ್ ಆಗಿದ್ದು. ಈಗಾಗಲೇ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ ಅಭ್ಯರ್ಥಿಗಳು ಶಾರ್ಟ್ಲಿಸ್ಟ್ ಆಗಿತ್ತು. ಇವತ್ತು ಅವರಿಗೆಲ್ಲ ಬಂದು ಅವರ ಎಕ್ಸಾಮಿನೇಷನ್ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ಸುಮಾರು 50-60 ಜನರು ಬೇರೆ ಬೇರೆ ಹುದ್ದೆಗಳಲ್ಲಿ ಇವತ್ತು ಗೈರ್ಹಾಜರಾಗಿದ್ದಾರೆ. ಸೊ ಅವ್ರಿಗೂ ಮತ್ತೊಮ್ಮೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾವು ಅದನ್ನು ಮತ್ತೊಮ್ಮೆ ನಮ್ಮ LVD ಕಾಲೇಜ್
ಪ್ರೊಫೆಸರ್ಸ್ಗಳಿಂದ ಒಂದು ತಂಡ ರಚನೆ ಮಾಡಿ ಅವ್ರದ್ದು ಇವತ್ತು ನಾವು ಇವ್ಯಾಲ್ಯೂಯೇಷನ್ ನಡೆಸ್ತೀವಿ, ಮೂಲ್ಯಾಂಕನ ಮಾಡ್ತೀವಿ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಒಂದು 1:2 ರೇಷಿಯೋದಲ್ಲಿ ಒಂದು ಹುದ್ದೆಗೆ, ಈಗ ಫಾರ್ ಎಕ್ಸಾಂಪಲ್ ಬಿಲ್ ಕಲೆಕ್ಟರ್ಗೆ ಒಂದು 10 ಹುದ್ದೆ ಇದ್ದರೆ 20ವರೆಗೆ ಕ್ಯಾಂಡಿಡೇಟ್ ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ ಫಾರ್ ಇಂಟರ್ವ್ಯೂ. ಇವತ್ತಿನ ಎಕ್ಸಾಮ್ನಲ್ಲಿ ನಾವು ಬೇರೆ ಬೇರೆ ಪ್ರಶ್ನೆ ಕೇಳಿದ್ದೀವಿ. ಅದರಲ್ಲಿ ನಾವು ಕೆಲವು ಎಥಿಕ್ಸ್ ಬಗ್ಗೆ, ಪರೀಕ್ಷೆಗೆ ಆಯ್ಕೆ ಮಾಡಲಾದ ಪಟ್ಟಿಯಲ್ಲಿ ಹೆಸರಿಲ್ಲದೆ ಇದ್ದರೆ ಅಭ್ಯರ್ಥಿಗಳಿಗೆ ಏಕೆ ಕರೆ ಮಾಡಿ ಹೇಳಬೇಕು? ಇದೀಗ ದೂರದೂರಿನಿಂದ ಬಂದಿದ್ದು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ರಾತ್ರಿ ಏಕಾಏಕಿ ಕರೆ ಮಾಡಿ ನಿಮ್ಮ ಅರ್ಜಿ ತಿರಸ್ಕೃತವಾಗಿದೆ ಎಂದು ಹೇಳುತ್ತಿದ್ದಾರೆ. ಇದರಿಂದ ಅಭ್ಯರ್ಥಿಗಳು ವಿವಿಧ ಜಿಲ್ಲೆಗಳಿಂದ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದೇವೆ. ಪಾಲಿಕೆಯ ಈ ನಡೆ ಖಂಡನೀಯವಾಗಿದೆ ಎಂದು ಆರೋಪಿಸಿದರು. ಈ ಕುರಿತು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಸ್ಪಷ್ಟೀಕರಣ ನೀಡಿ, ಪ್ರಸ್ತುತ ಮಹಾನಗರ ಪಾಲಿಕೆಯಲ್ಲಿ 344 ವಿವಿಧ ಹುದ್ದೆಗಳ ಪೈಕಿ 190 ಹುದ್ದೆಗಳನ್ನು ಸೃಜನೆ ಮಾಡಲು ಅವಕಾಶ ನೀಡಲಾಗಿದ್ದು, ಅದರಲ್ಲಿ 136 ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಮೈಸೂರಿನ ಶಾರ್ಪ್ ಎಂಬ ಕಂಪನಿಗೆ ಗುತ್ತಿಗೆ ನೀಡಲಾಗುತ್ತಿದ್ದು, ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ಳಲು ಪಾಲಿಕೆ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜಂಟಿ ತಂಡವನ್ನು ರಚಿಸಲಾಗಿದೆ. ನೇಮಕಾತಿ ಪಾರದರ್ಶಕವಾಗಿರಲಿ, ಶಿಸ್ತುಬದ್ಧವಾಗಿರಲಿ ಎಂಬ ಉದ್ದೇಶಕ್ಕೆ ಪರೀಕ್ಷೆ ನಡೆಸಲಾಗುತ್ತಿದ್ದು, ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾದ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳುವುದು ಅಭ್ಯರ್ಥಿಗಳ ಜವಾಬ್ದಾರಿಯೂ ಆಗಿರುತ್ತದೆ ಎಂದರು. ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಧನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ನಗರದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಿಂದ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆ ಮೂಲಕ ತೆರಳಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಆಶಾ ಕಾರ್ಯಕರ್ತೆಯರ ಬೇಡಿಕೆ ಈಡೇರಿಕೆಗೆ ನಿರ್ಲಕ್ಷ್ಯ ವಹಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಮುಖ್ಯಮಂತ್ರಿ ಘೋಷಣೆ ಮಾಡಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಪ್ರೋತ್ಸಾಹ ಧನ ಸೇರಿ ಮಾಸಿಕ ಕನಿಷ್ಠ ರೂಪಾಯಿ 10,000 ಗ್ಯಾರಂಟಿಯನ್ನು ಕಳೆದ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದರು. 2025ರ ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ರೂಪಾಯಿ 10,000 ಪ್ರೋತ್ಸಾಹ ಧನ ಹೆಚ್ಚಳ ಮಾಡಿದಂತೆಯೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಸಹ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದರು. ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಡಬೇಕು. ಯಾವುದೇ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆಯಬಾರದು. ಅವೈಜ್ಞಾನಿಕ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕು ಎಂದು ಮನವಿ ಮಾಡಿದರು. ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡಿಗಂಟು ನೀಡಬೇಕು ಎಂದು ಒತ್ತಾಯಿಸಿದರು. ನಗರ ಆಶಾಗಳಿಗೆ ರೂಪಾಯಿ 2,000 ಗೌರವಧನ ಹೆಚ್ಚಿಸಬೇಕು. 2025ರ ಜೂನ್ ಮತ್ತು ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹ ಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಸೇರಿದಂತೆ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ AIBYO ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಭಾಳ, ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷ ತಿರುಮಲ ರಾವ್, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಸಿ, NS ವೀರೇಶ್, ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಈರಮ್ಮ, ಪ್ರಭಾವತಿ, ಶೈಲಜಾ, ಮಲ್ಲಮ್ಮ, ಶ್ರೀದೇವಿ, ಲಕ್ಷ್ಮಿ, ಗೌರಮ್ಮ, ಈರಮ್ಮ, ಅಣ್ಣಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಹಾನಗರ ಪಾಲಿಕೆಯಿಂದ ನಗರದ ವಿವಿಧೆಡೆ ದಾಳಿ ನಡೆಸಿ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸುವ ಮತ್ತು ಹಾನಿಕಾರಕ ಬಣ್ಣಗಳನ್ನು ಬಳಸಿ ಗಣಪತಿ ಮೂರ್ತಿಗಳನ್ನು ತಯಾರಿಸುತ್ತಿದ್ದ 4 ಕಡೆಗಳಲ್ಲಿ ಗಣೇಶ ಮೂರ್ತಿಗಳನ್ನು ಸೀಜ್ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಕೂರಿಸುವ ಪ್ರತಿ
ಪ್ರತಿಷ್ಠಾಪನೆ ಮಂಡಳಿಗಳಿಗೆ ಮಹಾನಗರ ಪಾಲಿಕೆಯಿಂದ ವಿಶೇಷವಾದ ಪ್ರೋತ್ಸಾಹ ನೀಡಲು ಸೂಕ್ತ ಯೋಜನೆ ರೂಪಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಹೇಳಿದರು. ಅವರಿಂದು ನಗರದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ 2020ರಲ್ಲಿ ಕೇಂದ್ರ ನೈರ್ಮಲ್ಯ ನಿಯಂತ್ರಣ ಮಂಡಳಿಯ ಆದೇಶದ ಅನ್ವಯ ಯಾವುದೇ ಹಬ್ಬಗಳನ್ನು ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡುತ್ತೇವೋ ಅಷ್ಟೇ ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡಬೇಕು ಎಂಬ ಅಂಶದ ಆಧಾರದಲ್ಲಿ ಹಾಗೂ ಪರಿಸರ ರಕ್ಷಣೆಗಾಗಿ ಪ್ರತಿಯೊಬ್ಬರು ಮಣ್ಣಿನ ಗಣೇಶ ಮೂರ್ತಿಗಳನ್ನು ಬಳಸುವುದು, ತಯಾರಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಪಿಒಪಿ ಗಣೇಶ್ ಮೂರ್ತಿಗಳನ್ನು ನದಿ, ಬಾವಿ, ಕೆರೆ ಹಾಗೂ ಇತರೆ ಜಲಮೂಲಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಅಂತರ್ಜಲಕ್ಕೆ ತಲುಪಬೇಕಾದ ನೀರು ತಲುಪುವುದಿಲ್ಲ. ಜೊತೆಗೆ ಗಣೇಶ್ ಮೂರ್ತಿಗಳಿಗೆ ವಿಷಕಾರಿ ಬಣ್ಣಗಳನ್ನು ಬಳಸುವುದರಿಂದ ನೀರು ಕೂಡ ಕಲುಷಿತವಾಗುತ್ತದೆ ಎಂದು ತಿಳಿಸಿದರು. ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ, ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಆರೋಗ್ಯ ಇಲಾಖೆಯಿಂದ ಜಂಟಿ ತಂಡವನ್ನು ರಚಿಸಿ ದಾಳಿಗಳನ್ನು ನಡೆಸಲಾಗುತ್ತಿದ್ದು, ನಗರದಲ್ಲಿ ಮಾರಾಟ ಮಾಡಲಾಗುತ್ತಿರುವ ಪಿಒಪಿ ಗಣೇಶ್ ಮೂರ್ತಿಗಳನ್ನು ಸೀಜ್ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಆದೇಶ ಹೊರಡಿಸಲಾಗಿದೆ. ಅದರಲ್ಲಿ ನಾವು ಯಾವುದೇ ರೀತಿಯ ನಮ್ಮ ಹಬ್ಬ ಇರಲಿ, ಆಚರಣೆ ಇರಲಿ, ಅದು ನಾವು ಭಾಳ ಒಂದು ಜೋಶೊಂದಿಗೆ, ಸ್ಫೂರ್ತಿಯೊಂದಿಗೆ ಒಂದು ನಮ್ಮ ಹಬ್ಬ ಅದು ಆಚರಣೆ ನಾವು ಆಚರಿಸಬೇಕು. ಆದರೂ ಕೆಲವು ನಾವು ಕೂಡ ನಮ್ಮ ಪರಿಸರ ಬಗ್ಗೆ, ನಮ್ಮ ಮಹಾನಗರ ಪಾಲಿಕೆ ಆಗಲಿ, ನಮ್ಮ ಊರಾಗಲಿ, ಅದರ ಬಗ್ಗೆ ನಮಗೆ ಸ್ವಲ್ಪ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ಅದರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಹಾರ್ಮ್ಫುಲ್ ವಿಷ ಇರತಕ್ಕಂಥ ಒಂದು ಕೆಮಿಕಲ್, ರಾಸಾಯನಿಕ ಕಲರ್ ಪೇಂಟ್ ಯೂಸ್ ಮಾಡಬಾರ್ದು ಅಂತ ಆದೇಶವನ್ನು ಒಂದು 5 ವರ್ಷ ಹಿಂದೆ ಮಾಡಲಾಗಿದೆ. ಅದೇ ಪ್ರಕಾರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಒಂದು ಆದೇಶವನ್ನು ಹೊರಡಿಸುತ್ತಾರೆ. ಸೊ ಅದರಂತೆ ಈಗಾಗಲೇ ನಾವು ಒಂದು ಜಂಟಿ ತಂಡ ರಚನೆ ಮಾಡಲಾಗಿದೆ. ಅದರಲ್ಲಿ ಮಹಾನಗರ ಪಾಲಿಕೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಡಿಸ್ಟ್ರಿಕ್ಟ್ ಅಥಾರಿಟಿ ಮತ್ತು ಪೊಲೀಸ್ ಇಲಾಖೆ, ಈ ಥರ ಒಂದು 3 ಮತ್ತು ಹೆಲ್ತ್ ಇಲಾಖೆ 4 ಜಂಟಿ ತಂಡ ಒಂದು ರಚನೆ ಮಾಡಲಾಗಿದೆ. ಅವರ ಮೂಲಕ ನಾವು ಎಲ್ಲೆಲ್ಲೂ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡಿಕೊಂಡು ಮೂರ್ತಿಗಳು ಈಗ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ರಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಆಲ್ರೆಡಿ ಒಂದು 4 ಕಡೆ ಈಗಾಗಲೇ ಸೀಸಿಂಗ್ ಆಪರೇಷನ್ ಮತ್ತು ದಾಳಿ ನಡೆದಿದೆ. ಸೊ ಮುಂದೆ ಕೂಡ ನಾನು ಸಾರ್ವಜನಿಕರಿಗೆ ಮತ್ತು ನಮ್ಮ ಎಲ್ಲ ನಾವು ಸರ್ಕಾರದಿಂದ ಎಲ್ಲ ದಾಳಿ ಮಾಡಿದರೆ ಮಾತ್ರ, ಸೀಸ್ ಮಾಡಿದರೆ ಮಾತ್ರ ಆಗುತ್ತೆ ಅಂತ ಏನು ವಿಚಾರ ಇಲ್ಲ. ಯಾಕೆಂದರೆ ಈ ಜಲಮೂಲಗಳು, ಈಗ ನಾವು ಮಾವಿನ ಕೆರೆ ನಾವು ಮೊನ್ನೆ ನೋಡಿದ್ರಿ, ನಾವು ಈಗ ಪ್ಲಾಸ್ಟಿಕ್ ಕ್ಲಿಯರ್ ಮಾಡಿದಾಗ 3000 ಕಟ್ಲೆ ನಮಗೆ ಟನ್ ಕಟ್ಲೆ ಪ್ಲಾಸ್ಟಿಕ್ ಸಿಗ್ತಾ ಇದೆ. ಸೊ ಆ ಥರ ಈ POP ಕೂಡ ಸೇಮ್ ವಿಚಾರ ಅದು. ಅದಕ್ಕೆ ಅದನ್ನು ನಮ್ಮ ಒಂದು ಸಾರ್ವಜನಿಕರಿಗೂ ಕೂಡ ನಾನು ಹೇಳಿದ್ದೇನೆ, ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಾನು ಮತ್ತು ಮೊನ್ನೆ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಜಂಟಿ ಮೀಟಿಂಗ್ ನಡೆದಿದ್ದಾರೆ. ಸೊ ಅದಕ್ಕೆ ಅವರು ಕೂಡ ನಾವು ನೇರವಾಗಿ ಒಂದು ವಿನಂತಿ ಏನು ಮಾಡಿದ್ದೀವಿ ಅಂತ ಇದ್ದರೆ, ನಾವು ಪರ್ಚೇಸ್ನು ಮಾಡಬಾರ್ದು. ಯಾವವರೆಗೆ ಅದನ್ನು ಬಂದಾಗಲ್ಲ ಅಂತ ಹೇಳಿದರೆ ಯಾವವರೆಗೆ ಬೇಡಿಕೆ ಇರುತ್ತೆ, ಡಿಮಾಂಡ್ ಇರ್ತಕ್ಕಂಥ ವಿಚಾರಕ್ಕೆ ಅವರು ಮಾಡ್ತಾ ಇರ್ತಾರೆ. ಸೊ ಸ್ಲೋಲಿ ಅದನ್ನು ನನ್ನ ಪ್ರಕಾರ ಆಗುತ್ತೆ. ಅದು ಒಂದೇ ವರ್ಷದಲ್ಲಿ ಅಥವಾ ಒಂದು ಓವರ್ನೈಟ್ ರಾತ್ರಿ ಚೇಂಜ್ ಆಗುವಂಥ ವಿಚಾರ ಅಲ್ಲ. ಬಟ್ ಆದರೂ ನಮ್ಮಿಂದ ತಾವು ಹೇಳಿದಂಗೆ ಈಗ ಎಲ್ಲೂ ಸಾಧ್ಯ ಇರುತ್ತೆ, ಎಷ್ಟು ನಾವು ಜಂಟಿತನದಿಂದ ದಾಳಿ ಮಾಡಬಹುದು, ಸೀಸ್ ಮಾಡಬಹುದು, ಪರಿಸರಕ್ಕೆ ಮಾಲಿನ್ಯ ಆಗದೆ ಹಾಗೆ ನೋಡ್ಬೋದು, ಅದನ್ನು ನೋಡ್ತೀವಿ. ಈಗ ಸೀಸಿಂಗ್ ಆಪರೇಷನ್ ಮಾಡ್ತಾ ಇದ್ದೀವಿ, ಪೆನಾಲ್ಟಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಪ್ರತಿಯೊಬ್ಬರೂ ಸಹಿತ ಪರಿಸರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮಣ್ಣಿನ ಮೂರ್ತಿಗಳನ್ನೇ ಪ್ರತಿಷ್ಠಾಪನೆ ಮಾಡಿ ಗಣೇಶೋತ್ಸವವನ್ನು ಆಚರಿಸಬೇಕು ಎಂದು ಮನವಿ ಮಾಡಿದರು. ನಗರದ ವಾರ್ಡ್ ನಂಬರ್ 28ರ ಆಶ್ರಯ ಕಾಲೋನಿಯಲ್ಲಿ ಕಳೆದೊಂದು ವಾರದಿಂದ ಕುಡಿಯುವ ನೀರು ಬಾರದೆ ನಿವಾಸಿಗಳಿಗೆ ತೊಂದರೆ ಉಂಟಾಗಿದೆ. ಕೂಡಲೇ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪರಿಹರಿಸಬೇಕು ಎಂದು ಆಗ್ರಹಿಸಿ ಆಶ್ರಯ ಕಾಲೋನಿಯ ನಿವಾಸಿಗಳು ನಗರದ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ವಾರ್ಡ್ ನಂಬರ್ 28ರ ಆಶ್ರಯ ಕಾಲೋನಿಯಲ್ಲಿ ಕಳೆದ 1 ವಾರದಿಂದ ಕುಡಿಯುವ ನೀರು ಸರಬರಾಜು ಆಗದೇ ಇರುವುದರಿಂದ ನೀರಿಗಾಗಿ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಅಳಲು ತೋಡಿಕೊಂಡರು. ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸಿದ ವಾರ್ಡ್ ನಂಬರ್ 28ರ ಸದಸ್ಯರ ವಿರುದ್ಧ ಆಕ್ರಮಣಕಾರಿ ಆಕ್ರೋಶ ವ್ಯಕ್ತಪಡಿಸಿದರು. 1 ವಾರದಿಂದ ನೀರು ಸರಬರಾಜು ಸ್ಥಗಿತ ಆಗಿದ್ದು, ಈ ಬಗ್ಗೆ ಕ್ರಮ ವಹಿಸಬೇಕಾದ ಮಹಾನಗರ ಪಾಲಿಕೆ ವಿರುದ್ಧ ಘೋಷಣೆ ಕೂಗಿದರು. ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ನಿರ್ಲಕ್ಷ್ಯ ವಹಿಸಿದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಳೆದ 6 ದಿನಗಳಿಂದ ಆಶ್ರಯ ಕಾಲೋನಿಯ ನಲ್ಲಿಗಳಲ್ಲಿ ಕುಡಿಯುವ ನೀರು ಬಾರದೆ ತೊಂದರೆ ಅನುಭವಿಸುತ್ತಿದ್ದು, ಮುಖ್ಯ ರಸ್ತೆಯಲ್ಲಿನ ನೀರು ಸರಬರಾಜು ಮಾಡುವ ವಾಲ್ ಬಿಚ್ಚಿಕೊಂಡು ಹೋಗಿದ್ದು 2.5 ತಿಂಗಳಾಗಿದೆ. ಆದರೆ ಇದುವರೆಗೆ ವಾಲ್ ದುರಸ್ತಿ ಮಾಡಿಲ್ಲವೆಂದು ದೂರಿದರು. ಕಾಳಿದಾಸ ನಗರದಲ್ಲಿರುವ 6 ಇಂಚಿನ ಪೈಪ್ ಲೈನ್ ಕಟ್ ಆಗಿ 3 ತಿಂಗಳಾಗಿದ್ದು, ಇದೇ 6 ಇಂಚಿನ ಪೈಪ್ ಲೈನ್ ಮುಖಾಂತರ ಆಶ್ರಯ ಕಾಲೋನಿಯ ನಲ್ಲಿಗಳಲ್ಲಿ ನೀರು ಸರಬರಾಜು ಮಾಡಲಾಗುತ್ತದೆ. ಇದುವರೆಗೂ ಪೈಪ್ ಲೈನ್ ದುರಸ್ತಿ ಮಾಡಿಲ್ಲವೆಂದು ಆಪಾದಿಸಿದರು.
ನಿವಾಸಿಗಳಿಗೆ ಕುಡಿಯುವ ನೀರು ಬಾರದೆ ಇರುವುದರಿಂದ ತೊಂದರೆ ಅನುಭವಿಸುವಂತಾಗಿದೆ. ಜೊತೆಗೆ ಬಡಾವಣೆಯಲ್ಲಿ ಸಿಸಿ ರಸ್ತೆ ಇಲ್ಲದೆ ಚರಂಡಿಯಂತಾಗಿದೆ. ನಡೆದಾಡಲು ಕಷ್ಟಕರವಾಗಿದೆ. ಕೂಡಲೇ ಸ್ಪಂದಿಸಿ ಕುಡಿಯುವ ನೀರಿನ ಪೈಪ್ಲೈನ್, ರಸ್ತೆ ಮತ್ತು ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಕಳೆದ 6 ದಿನಗಳಿಂದ ನೀರು ಬಾರದೆ ಇರುವ ಕುರಿತು ಹಾಗೂ ಸಂತೋಷ್ ನಗರದಲ್ಲಿ 4 ಇಂಚಿನ ಪೈಪ್ಲೈನ್ ಹಾಕುವ ಬಗ್ಗೆ ಮೇಲ್ಕಾಣಿಸಿದ ವಿಶೇಷ ಸಾಮಾನ್ಯ ರಾಯಚೂರು ನಗರ ವಾರ್ಡ್ ನಂಬರ್ 28 ಕಾಲೋನಿ ನಿವಾಸಿಗಳಾದ ನಾವು ತಮ್ಮಲ್ಲಿ ಈ ಮೂಲಕ ದೂರು ಸಲ್ಲಿಸಿ ಏನೆಂದರೆ ಕಳೆದ 6 ದಿನಗಳಿಂದ ಆಶ್ರಯ ಕಾಲೋನಿಯಲ್ಲಿ ನದಿಗಳಲ್ಲಿ ಕುಡಿಯಲು ನೀರು ಬಾರದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ. ಇಂಡಿಯನ್ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿರುವ ನೀರಿನ ವಾಲ್ ಬಿಚ್ಚಿಕೊಂಡು ಹೋಗಿದ್ದು 2.5 ತಿಂಗಳು ಗತಿಸಿದೆ. ಆದರೆ ಇದುವರೆಗೆ ವಾಲ್ ದುರಸ್ತಿ ಮಾಡಿರುವುದಿಲ್ಲ. ಈ ಬಗ್ಗೆ ಸಿಬ್ಬಂದಿಗಳಾದ ರಾಹುಲ್ ಜೆಇ, ಅಬ್ರಾರ್ ಫಿಲ್ಟರ್ ಇನ್ಚಾರ್ಜ್ ಎಂಬುವವರಿಗೆ ಫೋನ್ ಮೂಲಕ ಕೇಳಿದಾಗ ಮಹಾನಗರ ಪಾಲಿಕೆಯಿಂದ ಈ ಸಂದರ್ಭದಲ್ಲಿ ನಿವಾಸಿಗಳಾದ ಅನ್ವರ್, ಮಹೇಶ್ ಕುಮಾರ್, ಇಮಾಮ್ ಪಾಷಾ, ಸಂತೋಷ್ ಕುಮಾರ್, ಎಂಡಿ ರಫೀ ಮೆಹಬೂಬ್, ಖಾಜಾ ಅಲಿ, ಹನುಮಂತ, ಹುಸೇನಪ್ಪ ಸೇರಿದಂತೆ ನಿವಾಸಿಗಳು ಭಾಗವಹಿಸಿದ್ದರು. ತಿಂತಣಿ ಬ್ರಿಡ್ಜ್ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಯವರು ಶ್ರಾವಣ ಮಾಸದ ಅಂಗವಾಗಿ ಹಾಲುಮತ ಧರ್ಮ ಮತ್ತು ಪರಿಸರ ಜಾಗೃತಿ ಯಾತ್ರೆ ಹಮ್ಮಿಕೊಂಡಿದ್ದು ಆಗಸ್ಟ್ 16ರಂದು ಹುಣಸಿಹಾಳಗೂಡದಲ್ಲಿ ನಡೆಯಲಿದೆ ಎಂದು ಕುರುಬ ಸಮಾಜ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಹೇಳಿದರು. ಅವರೊಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಮಧ್ಯಾಹ್ನ 2:30ಕ್ಕೆ ಯಾತ್ರೆ ನಡೆಯಲಿದ್ದು, ಸಮಾಜದಲ್ಲಿ ಬದುಕಬೇಕಾದರೆ ಸಂಸ್ಕೃತಿ ಬೇಕು, ಜೀವ ಸಂಕಲ ಬದುಕಬೇಕಾದ ಪ್ರಕೃತಿ ಬೇಕು ಎಂಬ ಘೋಷಣೆಯೊಂದಿಗೆ ಯಾತ್ರೆ ನಡೆಯಲಿದೆ. ಪೂರ್ಣ ಕುಂಭ ಕಳಸದೊಂದಿಗೆ ಸುಮಂಗಲೆಯರು ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಯಲಿದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯುತ್ತದೆ. ಸಾರ್ವಜನಿಕರಿಗೆ ಸಸಿಗಳನ್ನು ನೀಡಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ದಿನಾಂಕ 16/8/2022 ಪರಮ ಪೂಜ್ಯ ಸಿದ್ದರಾಮಾನಂದ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶಾಖೆಯಲ್ಲಿ ಸಂಸ್ಥಾನ ತಿಳಿದು ಪೂಜ್ಯರಿಂದ ಹಾಲುಮತ ಧರ್ಮ ಮತ್ತು ಪರಿಸರ ಜಾಗೃತಿಗಾಗಿ ಶ್ರಾವಣ ಯಾತ್ರೆ ಕುರಿತು ನಮ್ಮ ತಾತವರು ಶ್ರಾವಣ ಯಾತ್ರೆ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರೆ. ಸಿದ್ದರಾಮಯ್ಯ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಮ್ಮ ಜನಾಂಗದಲ್ಲಿ ಪ್ರವಚನ ಮಾಡಿ ಜಾಗೃತಿ ಮೂಡಿಸಲು ಅವರ ಒಂದು ಕಾರ್ಯಕ್ರಮ ನೀಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ತುಂಬ ಅವರು ಹೈದರಾಬಾದ್ ಕರ್ನಾಟಕ ತಾತ್ಮತಿದ್ರು ಗುಲ್ಬರ್ಗ ವಿಭಾಗ ಪೀಠಾಧ್ಯಕ್ಷರು 16/8 ಮಧ್ಯಾಹ್ನ ಸುಮಾರು 2:30 ಗಂಟೆಗೆ ರಾಯಚೂರು ತಾಲೂಕಿನ ಹುಣಸಾಳುಳ ಗ್ರಾಮಕ್ಕೆ ಶ್ರಾವಣ ಯಾತ್ರೆ ಅಂಗವಾಗಿ ಹಾಲುಮತ ಧರ್ಮ ಮತ್ತು ಪರಿಸರ ಜಾಗೃತಿಗಾಗಿ ಆಗಮಿಸುತ್ತಿರುವ ಪರಮ ಪೂಜ್ಯ ಸಿದ್ದರಾಮಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಣಿಗೆ ಇವರು ಸಮಾಜದಲ್ಲಿ ಬದುಕಬೇಕಾದರೆ ಸಂಸ್ಕೃತಿ ಬೇಕು, ಜೀವ ಸಂಕುಲ ಬದುಕಬೇಕಾದರೆ ಪ್ರಕೃತಿ ಬೇಕು ಎಂಬ ನಂಬಿಕೆಯೊಂದಿಗೆ ಹಾಲುಮತ ಸಂಸ್ಕೃತಿಯ ಪಾವಿತ್ರ್ಯತೆ, ಆಚಾರ ವಿಚಾರಗಳ ಬಗ್ಗೆ, ಪರಿಸರ ರಕ್ಷಣೆ ಬಗ್ಗೆ ಜಾಗೃತಿ ನೀಡಲು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಯವರು ಆಗಮಿಸಿದ್ದಾರೆ. ಕಾರಣ, ಗುರುಪೀಠ ಸಮಿತಿಯ ಗ್ರಾಮ ಮಟ್ಟದ ಸದಸ್ಯರೊಂದಿಗೆ ತಾಲೂಕು ಮುಖಂಡರು ಸಮಯಕ್ಕೆ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಸುಮಂಗಲೆಯರು ಕುಂಭ ಕಳಸದೊಂದಿಗೆ ಆಗಮಿಸಲು ಕೋರಲಾಗಿದೆ. ಡೊಳ್ಳು, ಬಾಜು, ಭಜಂತ್ರಿಗಳು. ಸಮಾಜ ಮುಖಂಡ ನಾಗೇಂದ್ರಪ್ಪ ಮಠಮಾರಿ ಮಾತನಾಡಿ, ಕನಕ ಗುರುಪೀಠದ ಶ್ರೀಗಳು ಕಲ್ಯಾಣ ಕರ್ನಾಟಕದ ಜಿಲ್ಲೆ ತಾಲೂಕುಗಳ ಗ್ರಾಮದಲ್ಲಿ ಶ್ರಾವಣ ಯಾತ್ರೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಧರ್ಮ ಜಾಗೃತಿಯೊಂದಿಗೆ ಪರಿಸರ ಅರಿವು ಮೂಡಿಸುವ ಯಾತ್ರೆ ನಡೆಯಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಕನಕ ಗುರುಪೀಠದ ಪೀಠಾಧ್ಯಕ್ಷರಾದಂಥ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕನಕ ಗುರುಪೀಠ ಗುಲ್ಬರ್ಗ ವಿಭಾಗ ಇವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ ರಾಯಚೂರು ಜಿಲ್ಲೆ ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲವೊಂದು ಗ್ರಾಮಗಳನ್ನು ಮತ್ತು ತಾಲೂಕಿನಲ್ಲಿ ಕೂಡ ಈ ಶ್ರಾವಣ ಮಾಸದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದು ಜನರಲ್ಲಿ ಈ ಒಂದು ಶ್ರಾವಣ ಮಾಸದ ಒಂದು ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕಂತೇಳಿ ಅವರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಅದಕ್ಕಾಗಿ ತಮ್ಮ ಕಡೆಯಿಂದ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಚಾರವಾಗಲಿರ್ತಕ್ಕಂಥ ಒಂದು ಉದ್ದೇಶದಿಂದ ನಾಳೆ 16ನೇ ತಾರೀಕಿಗೆ ನಮ್ಮ ತಾಲೂಕಿನ ಹುಣಸಾಳುಳ ಗ್ರಾಮದಲ್ಲಿ ಈ ಒಂದು
ಧಾರ್ಮಿಕ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ತಾಲೂಕಿನ ಆಲ್ಮುಖ ಸಮಾಜದ ಮುಖಂಡರು ಮತ್ತು ನಮ್ಮ ಸಮಾಜದ ಬಂಧುಗಳು ಜೊತೆಗೆ ಆ ಗ್ರಾಮದ ಎಲ್ಲ ಮಹಿಳೆಯರು ಕುಂಭ ಕಳಸಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ಮುಗಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ ತಾತ ಗಾನದಾಳ್, ನಾಗರಾಜ್ ಮಡ್ಡಿಪೇಟೆ, ಮಹಾದೇವಪ್ಪ ಮಿರ್ಜಾಪುರ್, ಕೆ ಬಡೆಪ್ಪ ಮಠಮಾರಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಹೊರಗುತ್ತಿಗೆ ಹುದ್ದೆಗಳಿಗೆ ಪರೀಕ್ಷೆ, ಪಟ್ಟಿಯಲ್ಲಿ ಹೆಸರಿಲ್ಲದ ಅಭ್ಯರ್ಥಿಗಳಿಂದ ಆಕ್ಷೇಪ, ಆನ್ಲೈನ್ ಪಟ್ಟಿ ಪ್ರಕಟ, ಜುಬಿನ್ ಮಹೋಪಾತ್ರ ಸ್ಪಷ್ಟನೆ. ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ. ಮಹಾನಗರ ಪಾಲಿಕೆಯಿಂದ ಪಿಒಪಿ ಗಣೇಶ್ ಮಾರಾಟ ಕೇಂದ್ರಗಳ ಮೇಲೆ ದಾಳಿ, 4 ಕಡೆ ಗಣೇಶ್ ಮೂರ್ತಿಗಳ ವಶಕ್ಕೆ, ಮಣ್ಣಿನ ಮೂರ್ತಿಗಳ ಮಾರಾಟ ಮಾಡಲು ಜುಬಿನ್ ಮಹೋಪಾತ್ರ ಸೂಚನೆ. ವಾರ್ಡ್ ನಂಬರ್ 28ರಲ್ಲಿ ವಾರದಿಂದ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ, ನಿವಾಸಿಗಳಿಂದ ಪ್ರತಿಭಟನೆ. ಆಗಸ್ಟ್ 16ರಂದು ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಗಳಿಂದ ಶ್ರಾವಣ ಯಾತ್ರೆ, ಹುಣಸಿಹಾಳ ಹೂಡದಲ್ಲಿ ಧಾರ್ಮಿಕ ಪರಿಸರ ಜಾಗೃತಿ. ಕೆ ಬಸವಂತಪ್ಪ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.